ನಮ್ಮ ಇಂಡಿಯನ್ ಅಂಡರ್ 19 ಟೀಮ್ ಅದ್ಭುತವಾದ ಪ್ರದರ್ಶನ ಕೊಟ್ಟಿರೋದು ಇವತ್ತು ಅಂಡರ್ 19 ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ. ಟಾಸ್ ಸೋತ್ರು ಕೂಡ ತಲೆ ಬಗ್ಗಿಸ್ದೆ ಯಾವ ತರ ಒಂದು ಪ್ರದರ್ಶನ ಕೊಟ್ಟಿರೋದು. 82ಕ್ಕೆ ಆಲ್ಔಟ್ ಮಾಡಿದ್ದಾರೆ ಸೌತ್ ಆಫ್ರಿಕಾನ. ಜ್ಞಾಪಕ ಇರಲಿ, ಸೌತ್ ಆಫ್ರಿಕಾ ಅವರು ಇಡೀ ಟೂರ್ನಮೆಂಟ್ ಅಲ್ಲಿ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಸೊ ಹಾಗಾಗಿ ಸಾಲಿಡ್ ಆಗಿರೋ ರೆಪ್ಯುಟೇಷನ್ ತಗೊಂಡ್ಬಂದಿರೋದು ಅಥವಾ ಡಿಸರ್ವಿಂಗ್ ಫೈನಲಿಸ್ಟ್ ಅಂತ ಹೇಳಬೇಕು. ಅವ್ರ ಕಡೆ ಮೇನ್ ಪ್ಲೇಯರ್ ಇದಿದೆ ಜಮಾ ಬೋತಾ ಅಂತ. ಈ ಮೇಡಮ್ ಸೆಮಿಫೈನಲ್ಸ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 24 ಬಾಲ್ 37 ಅಂದ್ರೆ ಬೋತಾ ಆಗಿದ್ರು ಭೂತ ಆಸ್ಟ್ರೇಲಿಯಾಗೆ. ಬಟ್ ಇಲ್ಲೂ ಕೂಡ ಇಂಡಿಯಾ ವಿರುದ್ಧ ತುಂಬಾ ಚೆನ್ನಾಗಿ ಆರಂಭ ಮಾಡಿದ್ರು. ಇಂಡಿಯಾಗೂ ಭೂತ ಆಬೋದಾ ಅನ್ನೋ ಒಂದು ಹಂತದಲ್ಲಿ ಅವ್ರನ್ನ ಗೋತಾ ಮಾಡಿಸಿದ್ದು ಶಬ್ನಮ್ ಅವರು. ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ ನೋಡ್ತೀವಿ ಕಮಲಿನಿ ವಿಕೆಟ್ ಕೀಪರ್ ಇಂದ. ಆಮೇಲೆ ನಮ್ಮ 3 ಲೆಫ್ಟ್ ಆರ್ಮ್ ಸ್ಪಿನ್ನರ್ಗಳು ಒಂದ್ಸತಿ ಲಯ ಕಂಡ್ಕೊಂಡ್ರು ಅಂದ್ರೆ ಅಪೋನೆಂಟ್ಸ್ಗಳು ಡಮಾರೇನೆ. ಆಯುಷಿ 2 ವಿಕೆಟ್, ಪಾರುಣಿಕಾ 2 ವಿಕೆಟ್, ವೈಷ್ಣವಿ 2 ವಿಕೆಟ್. ಅಂದ್ರೆ ಇವತ್ತು ಸ್ಟಾರ್ ಯಾರಪ್ಪ ಅಂದ್ರೆ ಹೆಸರು ತಕ್ಕಂಗೆ ಟ್ರೀಶಾ ಅವರು 3 ವಿಕೆಟ್ಸ್ ನ ತಗೊಂಡಿರೋದು. ಅದ್ಭುತವಾದ ಒಂದು ಬೌಲಿಂಗ್ ಪ್ರದರ್ಶನ. ಇವತ್ತು ಸ್ಪೆಷಲ್ ಮೆನ್ಷನ್ ನಾವು ಮಾಡಲೇಬೇಕು, ನಮ್ಮ ಕನ್ನಡತಿ ಹಾಗೂ ಭಾರತದ ಕ್ಯಾಪ್ಟನ್ ಆದಂತ ನಿಕ್ಕಿ ಪ್ರಸಾದ್ ಅಂತ ಔಟ್ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಇವತ್ತು 2ನೇ ಓವರೇ ಪಾರುಣಿಕಾ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನ ಇಂಟ್ರೊಡ್ಯೂಸ್ ಮಾಡಿದ್ದು. ಅವ್ರು ವಿಕೆಟ್ ತಗೊಳ್ತಾ ಇದ್ದಂಗೆ ನೆಕ್ಸ್ಟ್ ಚೇಂಜ್ ಮಾಡಿ ಶಬ್ನಮ್ನ ತಂದಿದ್ದು. ಪ್ರತಿ ಒಂದು ಫೀಲ್ಡ್ ಪೊಸಿಷನಿಂಗು ಬೌಲಿಂಗ್ ಚೇಂಜಸ್ ಔಟ್ಸ್ಟ್ಯಾಂಡಿಂಗ್ ಆಗಿದ್ದರಿಂದ ಈ ಟೀಮ್ ಇಂಡಿಯಾ 82ಕ್ಕೆ ಆಲ್ಔಟ್ ಮಾಡಿರೋದು. ವರ್ಲ್ಡ್ ಕಪ್ ನ ಗೆಲ್ಲಕ್ಕೆ ಟೀಮ್ ಇಂಡಿಯಾಗೆ 83 ಟಾರ್ಗೆಟ್. ಇಂತಿ ನಿಮ್ಮ ಜಾನಿ. ನಮ್ಮ ಇಂಡಿಯನ್ ಅಂಡರ್ 19 ಟೀಮ್ ಅದ್ಭುತವಾದ ಪ್ರದರ್ಶನ ಕೊಟ್ಟಿರೋದು ಇವತ್ತು ಅಂಡರ್ 19 ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ. ಟಾಸ್ ಸೋತ್ರು ಕೂಡ ತಲೆ ಬಗ್ಗಿಸ್ದೆ ಯಾವ ತರ ಒಂದು ಪ್ರದರ್ಶನ ಕೊಟ್ಟಿರೋದು. 82ಕ್ಕೆ ಆಲ್ಔಟ್ ಮಾಡಿದ್ದಾರೆ ಸೌತ್ ಆಫ್ರಿಕಾನ. ಜ್ಞಾಪಕ ಇರಲಿ, ಸೌತ್ ಆಫ್ರಿಕಾ ಅವರು ಇಡೀ ಟೂರ್ನಮೆಂಟ್ ಅಲ್ಲಿ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಸೊ ಹಾಗಾಗಿ ಸಾಲಿಡ್ ಆಗಿರೋ ರೆಪ್ಯುಟೇಷನ್ ತಗೊಂಡ್ಬಂದಿರೋದು ಅಥವಾ ಡಿಸರ್ವಿಂಗ್ ಫೈನಲಿಸ್ಟ್ ಅಂತ ಹೇಳಬೇಕು. ಅವ್ರ ಕಡೆ ಮೇನ್ ಪ್ಲೇಯರ್ ಇದಿದೆ ಜಮಾ ಬೋತಾ ಅಂತ. ಈ ಮೇಡಮ್ ಸೆಮಿಫೈನಲ್ಸ್ ಅಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 24 ಬಾಲ್ 37 ಅಂದ್ರೆ ಬೋತಾ ಆಗಿದ್ರು ಭೂತ ಆಸ್ಟ್ರೇಲಿಯಾಗೆ. ಬಟ್ ಇಲ್ಲೂ ಕೂಡ ಇಂಡಿಯಾ ವಿರುದ್ಧ ತುಂಬಾ ಚೆನ್ನಾಗಿ ಆರಂಭ ಮಾಡಿದ್ರು. ಇಂಡಿಯಾಗೂ ಭೂತ ಆಬೋದಾ ಅನ್ನೋ ಒಂದು ಹಂತದಲ್ಲಿ ಅವ್ರನ್ನ ಗೋತಾ ಮಾಡಿಸಿದ್ದು ಶಬ್ನಮ್ ಅವರು. ಔಟ್ಸ್ಟ್ಯಾಂಡಿಂಗ್ ಕ್ಯಾಚ್ ನೋಡ್ತೀವಿ ಕಮಲಿನಿ ವಿಕೆಟ್ ಕೀಪರ್ ಇಂದ. ಆಮೇಲೆ ನಮ್ಮ 3 ಲೆಫ್ಟ್ ಆರ್ಮ್ ಸ್ಪಿನ್ನರ್ಗಳು ಒಂದ್ಸತಿ ಲಯ ಕಂಡ್ಕೊಂಡ್ರು ಅಂದ್ರೆ ಅಪೋನೆಂಟ್ಸ್ಗಳು ಡಮಾರೇನೆ. ಆಯುಷಿ 2 ವಿಕೆಟ್, ಪಾರುಣಿಕಾ 2 ವಿಕೆಟ್, ವೈಷ್ಣವಿ 2 ವಿಕೆಟ್. ಅಂದ್ರೆ ಇವತ್ತು ಸ್ಟಾರ್ ಯಾರಪ್ಪ ಅಂದ್ರೆ ಹೆಸರು ತಕ್ಕಂಗೆ ಟ್ರೀಶಾ ಅವರು 3 ವಿಕೆಟ್ಸ್ ನ ತಗೊಂಡಿರೋದು. ಅದ್ಭುತವಾದ ಒಂದು ಬೌಲಿಂಗ್ ಪ್ರದರ್ಶನ. ಇವತ್ತು ಸ್ಪೆಷಲ್ ಮೆನ್ಷನ್ ನಾವು ಮಾಡಲೇಬೇಕು, ನಮ್ಮ ಕನ್ನಡತಿ ಹಾಗೂ ಭಾರತದ ಕ್ಯಾಪ್ಟನ್ ಆದಂತ ನಿಕ್ಕಿ ಪ್ರಸಾದ್ ಅಂತ ಔಟ್ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ಸಿ ಮಾಡಿದ್ದಾರೆ. ಇವತ್ತು 2ನೇ ಓವರೇ ಪಾರುಣಿಕಾ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನ ಇಂಟ್ರೊಡ್ಯೂಸ್ ಮಾಡಿದ್ದು. ಅವ್ರು ವಿಕೆಟ್ ತಗೊಳ್ತಾ ಇದ್ದಂಗೆ ನೆಕ್ಸ್ಟ್ ಚೇಂಜ್ ಮಾಡಿ ಶಬ್ನಮ್ನ ತಂದಿದ್ದು. ಪ್ರತಿ ಒಂದು ಫೀಲ್ಡ್ ಪೊಸಿಷನಿಂಗು ಬೌಲಿಂಗ್ ಚೇಂಜಸ್ ಔಟ್ಸ್ಟ್ಯಾಂಡಿಂಗ್ ಆಗಿದ್ದರಿಂದ ಈ ಟೀಮ್ ಇಂಡಿಯಾ 82ಕ್ಕೆ ಆಲ್ಔಟ್ ಮಾಡಿರೋದು. ವರ್ಲ್ಡ್ ಕಪ್ ನ ಗೆಲ್ಲಕ್ಕೆ ಟೀಮ್ ಇಂಡಿಯಾಗೆ 83 ಟಾರ್ಗೆಟ್. ಇಂತಿ ನಿಮ್ಮ ಜಾನಿ.